ಕ್ಯಾಬಿನೆಟ್ ಅಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತೀವಿ ಬಿಜೆಪಿ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನ್ ಡಿಸ್ಕಸ್ ಮಾಡಿದೀರ? ಒಂದು ಅದನ್ನ ಮುಗಿಸಿ ಆಮೇಲೆ ಇನ್ನೊಂದು ಅಲ್ಲ ಏನು ಡಿಸೆಂಬರ್ 8ನೇ ತಾರೀಕು ಅಸೆಂಬ್ಲಿಯಲ್ಲಿ ಈಗ ಅವಿಶ್ವಾಸ ಜನರಲ್ ಆಗಿ ಇದು ಬರ್ತಾ ಇದೆ, ಏನು ಅಸೆಂಬ್ಲಿ ಬರ್ತಾ ಇದೆ, ಎಲ್ಲ ಮಿನಿಸ್ಟರ್ ಎಲ್ಲರೂ ಕೂಡ ಇದ್ಬಿಟ್ಟು ಏನೇನು ಪ್ರಶ್ನೆಗಳು ಇರ್ತವೆ ಅದ್ರದ್ದೆಲ್ಲ ಕುತ್ಕೊಂಡು ಮಾಡ್ಬೇಕು ಅಂತ ಹೇಳಿ. ಅವಿಶ್ವಾಸ ನಿರ್ಣಯ ಅಂತ ಹೇಳಿ ಬಿಜೆಪಿ ಅವ್ರು ಬಡ್ಕೊಂಡಿರೋದು, ಅವ್ರಿಗೆ ತರೋದಕ್ಕೆ ನೈತಿಕ ಹಕ್ಕೆ ಇರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಕಬ್ಬು ಬೆಳೆಗಾರರು ಯಾರು ನಿಗದಿ ಮಾಡೋದು? FRP. ಇದ್ರ ಮೇಲೆ ಈಗ ಐ ಥಿಂಕ್ 8ನೇ ತಾರೀಕು ಏನೋ ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ಈ ಜೋಳದಿದ್ದಾರೆ. ಯಾರು FRP ಫಿಕ್ಸ್ ಮಾಡಿರೋದು? ಯಾರ ವಿರುದ್ಧ ಇವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ? ಆಕ್ಚುಲಿ ಅವ್ರ ಸರ್ಕಾರದ ವಿರುದ್ಧನೇ ಅವ್ರು ಮಾಡೋದು. ಎತ್ಕಟ್ಟತಕ್ಕಂತ ಕೆಲಸನ ಮಾಡೋದು ಅಂತ ಬಿಟ್ರೆ ಇವ್ರೇನು ಮಾಡ್ತಾ ಇಲ್ಲ. ಅವಿಶ್ವಾಸ ಅಲ್ಲ, ಎಲ್ಲಾ ಕಾರಣದಕ್ಕೂ ಕೂಡ ನಮ್ಮ ಸರ್ಕಾರ ಗಟ್ಟಿಯಾಗಿ ನಾವು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದೀವಿ. ನಾವು ಒಳ್ಳೆ ಕೆಲಸಗಳನ್ನ ಏನ್ ಮಾಡಿದೀವಿ ಅದನ್ನ ತಗೊಂಡು ಹೋಗೋಣ. ಬಟ್ ಅಫ್ಕೋರ್ಸ್ ಪ್ರಶ್ನೆಗಳನ್ನ ಉತ್ತರ ಕೊಡ್ತಕ್ಕಂಥದ್ದು ಮತ್ತೆ ಬಿಲ್ಸ್ ಪಾಸ್ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಇರ್ಬೇಕಾದ ಇದೇ 10 ದಿವಸ ಇರೋದ್ರಿಂದ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಹೇಳಿದ್ರು. ಇದನ್ನು ಬಿಟ್ರೆ ಜನರಲ್ ಆಗಿ ಎಲ್ಲರೂ ಕೂಡ ಸಿಎಂ ಪೊಸಿಷನ್ ಕಿತ್ತಾಟದಿಂದ ಕಾಂಗ್ರೆಸ್ ಒಂದಿಷ್ಟು ಅದನ್ನ ಮತ್ತೆ ನಾ ಚರ್ಚೆ ಮಾಡಕ್ ಹೋಗಲ್ಲ. ಬಿಕಾಸ್ ದಿಸ್ ಇಶ್ಯೂ ಹ್ಯಾಸ್ ಬೀನ್ ಸಾರ್ಟೆಡ್ ಔಟ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.